ಅಪ್ಪ ಎಷ್ಟು ದಿನ ಆಗಿತ್ತು ತವ್ರ ಮನೆಗೆ ಬಂದು. ನನಗಂತೂ ಯಾವಾಗ ಹೋಗ್ತೀನೋ ಏನು ನನ್ನ ತವ್ರ ಮನೆಗೆ ಅಂತ ಅನ್ನಿಸ್ಬಿಟ್ಟಿತ್ತು. ಅಪ್ಪ ಏನೋ ಒಂಥರ ಸಮಾಧಾನ ಖುಷಿ ತವ್ರ ಮನೆಗೆ ಬಂದಮೇಲೆ ಹೇಳೋದಕ್ಕಾಗಂಗಿಲ್ಲ, ಅಷ್ಟು ಖುಷಿ. ಮೊದಲು ಇವರಿಗೆ ಫೋನ್ ಹಚ್ಚಿ ಹೇಳ್ಬಿಡ್ಬೇಕು ನಾ ಬಂದು ಮುಟ್ಟೀನಿ ಅಂತಂದು. ಹಲೋ. ಹಲೋ ಲಲಿತಾ, ಮನೆ ಮುಟ್ಟಿದ್ಯಾ? ಹ್ಞೂ ರೀ, ಮನೆಗೆ ಬಂದು ಆಗಲೇ ಭಾಳ ತಾತು. ಕೈಕಾಲು ಮುಖ ಎಲ್ಲ ತಕ್ಕೊಂಡು ಕೂತ್ಕೊಂಡಿದ್ದೆ ನೋಡ್ರಿ. ನೀರು ಕುಡಿಬೇಕಾಗಿತ್ತಾ, ಅದಕ್ಕೆ ಮೊದಲು ನಿಮಗೆ ಫೋನ್ ಹಚ್ಚಿ ಹೇಳ್ಬಿಡೋಣ ಅಂತ ಫೋನ್ ಹಚ್ಚಿದೆ. ಅಂದಾಗ ನೀವು ಹೊಲ ಮುಟ್ಟಿದ್ರೇನ್ರಿ? ನಾವು ಈಗ ಬಂದ್ವಿ ನೋಡು ಹೊಲಕ್ಕೆ. ನೀರು ಅಡಿಕೆ ಆಗಿತ್ತು, ಅದಕ್ಕೆ ಕೃಷ್ಣ ನೀರು ತರಕಂತ ಹೋಗಾನ. ಅಂದಾಗ ನೀನು ಹುಷಾರು ನೋಡು ಮನ್ಯಾಗ. ಆರಾಮಾಗಿ ಚಂದನ ತಂಗ ರೆಸ್ಟ್ ಮಾಡು. ಮತ್ತು ಅಲ್ಲೂ ಹೋಗಿ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ. ಅಲ್ಲಿ ಹೆಂಗೋ ನಿಮ್ಮ ಚಿಗವ್ವ ನಿಮ್ಮ ತಂಗಿ ಎಲ್ಲ ಅದಾರಲ್ಲ, ಅವರೆಲ್ಲ ಮಾಡ್ಕೋತಾರೆ. ನೀ ಚಂದನ ತಂಗ ಆರಾಮಾಗಿ ಒಂದು 4 ದಿನ ಚಂದನ ತಂಗ ರೆಸ್ಟ್ ಮಾಡು, ಸರಿನಾ? ಸರಿ ಆಯ್ತು ತಗೋರಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಅಮ್ಮ ಅದಾಳಲ್ಲ, ಅಮ್ಮ ಎಲ್ಲ ನೋಡ್ಕೋತಾಳೆ. ಆಗಲೇ ಚಿಗವೆಲ್ಲ ಅಡುಗೆ ಮಾಡಿಟ್ಟ ಅಂತ್ರಿ. ನಾ ಬರ್ತೀನಿ ಅಂತಂದು ಖುಷಿಗೆ ಎಲ್ಲ ಅಡುಗೆ ಮಾಡಿಟ್ಟ ಅಂತ ಚಿಗವ. ಅದಕ್ಕೆ ಅಮ್ಮ ಅಂಗಡಿ ಹೋಗಾಳ. ಅದೇನೋ ಯಾರ ಕರೆದ್ರಂತಪ್ಪ, ಅದೇನೋ ಇಸ್ಕೊಂಬರ್ತೀನಿ ಅಂತಂದು ಅಮ್ಮ ಅಂಗಡಿಗೆ ಹೋಗಾಳ. ಇನ್ನೇನು ಬರ್ತಾಳೆ, ಅಮ್ಮ ಬಂದಮೇಲೆ ಊಟ ಮಾಡಿದ್ರೆ ಆಯ್ತು ನೋಡ್ರಿ. ಚಿಗವೆಲ್ಲ ಅಡುಗೆ ಮಾಡಿಟ್ಟ ಅಂತ. ಅಬ್ಬಾ, ಇವತ್ತು ಸೂರ್ಯ ಯಾವ ಕಡೆ ಊಟ ಅನ್ಲಿಪ್ಪ, ನಿಮ್ಮ ಚಿಗವ್ವ ನೀ ಬರ್ತೀಯ ಅಂತ ಅಡುಗೆ ಮಾಡಿಟ್ಟ ಅಂತ. ಅಯ್ಯೋಯ್ಯೋ, ನನಗಂತೂ ಈ ವಿಷಯ ನಂಬಕ್ಕಾಗವಲ್ದು ನೋಡು. ರೀ ನೀವಂತೂ ಅವಾಗೇನೋ ನಾನು ಇಲ್ಲೇ ಮನ್ಯಾಗ ಇದ್ದಲ್ಲ, ಅದಕ್ಕೆ ಚಿಗ ಒಂದು ಸ್ವಲ್ಪ ಹಂಗೆ ಮಾಡ್ತಿಲ್ಲ ಅಷ್ಟೆ. ಅದನ್ನು ಬಿಟ್ಟರೆ ನಮ್ಮ ಚಿಗವ ಒಳ್ಳೆಕಿನ ಅದ. ನಿಮ್ಗೇನು ಗೊತ್ತು ನೋಡಿದ್ರೇನೆ, ಈಗ ನಾ ಬರ್ತೀನಿ ಅಂತಂದು ಬಿಸಿ ಬಿಸಿ ಅಡುಗೆ ಎಲ್ಲ ಮಾಡಿಟ್ಟ ಅಂತ ಗೊತ್ತಾತ. ಈಗಾರ ನಮ್ಮ ಚಿಗವ ಹೆಂಗದ ಅಂತಂದು. ಸರಿ ತಗೋ, ಒಟ್ಟಿನಲ್ಲಿ ನೀನಲ್ಲಿ ಖುಷಿ ಖುಷಿ ಆಗಿದ್ರೆ ಅಷ್ಟು ಸಾಕು ನನಗೆ, ಮತ್ತೇನು ಬೇಡ. ಸರಿ, ನಾವು ಆಮೇಲೆ ಮಾತಾಡಿದ್ರಾತು. ನೀ ಆರಾಮಾಗಿ ಅಲ್ಲಿ ಮನೆಯವ್ರ ಜೊತೆ ಎಲ್ಲ ಚಂದನ ತಂಗೆ ಮಾತಾಡ್ಕೊಂತ ಮಸ್ತ್ ಊಟ ಗೀಟ ಎಲ್ಲ ಮಾಡ್ರಿ, ಸರಿನಾ? ನಾ ಇಲ್ಲ ಹಂಗಂದ್ರೆ. ಸರಿ ಆಯ್ತು ಹೇಳ್ರಿ, ನೀವು ಹುಷಾರು ನೋಡ್ರಿ. ಹೊತ್ತಾತು, ನೀವು ಊಟ ಮಾಡಿಬಿಡ್ರಿ. ಇಲ್ಲ, ನಮ್ಮದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ. ಹೊಲ್ದಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡ್ತೀವಂತ. ನೀನು ನಮ್ಮ ಕಡೆ ಎಲ್ಲ ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ನೀನು ಆರಾಮಾಗಿರೋದು ಕಡೆ ಅಷ್ಟೇ ತಲೆ ಕೆಡ್ಸ್ಕೊ. ಸರಿ ಆಯ್ತು ರೀ, ಇಡ್ಲಾ ರೀ ಫೋನು? ಸರಿ ಇಡು. ಅಯ್ಯವ್ವ ಏನು ಬೆನ್ನ ನೋಸಾಗುಂತೈತವ, ಏನು ಹೊಟ್ಟೆ ನೋಸಾಗುಂತೈತವ. ಯವ್ವ ಆಗವಲ್ದಪ್ಪ ಯಪ್ಪ, ಆಗವಲ್ದ. ಈ ತ್ರಾಸ ತಡ್ಕೊಳಕ್ಕೆ ನನ್ನ ಕೈಯಾಗ ಆಗವಲ್ದಪ್ಪ. ಅದೇ ಚಿಗವ್ವ, ಏನಾತು ಬೇ? ಯಾಕೆ ಏನಾತು? ಏನು ಹೊಟ್ಟೆ ನೋವು ಬೆನ್ನು ನೋವು ಅನ್ನಕುಂತಿಯಲ್ಲ, ಯಾಕೆ ಬೇ ಏನಾತು? ಏನು ಹೇಳುವ ಲಲಿತವ್ವ, ವಯಸ್ಸಾಗಕ್ಕೆ ಬಂತಲ್ಲವ. ಯವ್ವ ಏನು ಹೇಳ್ತೀವ ಯವ್ವ, ನನ್ನ ತ್ರಾಸು ಯಾಕೆ ಏನಂಗೆ ಗೊತ್ತಿಲ್ಲವ. ರಾತ್ರಿಯಿಂದ ಹೊಟ್ಟೆ ಒಂಥರ ನೋವ್ಸ ಕುಂತ್ಬಿಟ್ಟೈತವ. ಯವ್ವ ತಡ್ಕೊಳಕ್ಕಾಗಲ್ದ ಹೊಟ್ಟೆ ನೋವು ಬೆನ್ನು ನೋವು. ಯಪ್ಪ ನೀ ಬರ್ತೀಯ ಅಂತಂದು ರುಚಿ ರುಚಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆವ. ಆದ್ರೆ ಹಾಳಾತ ಈ ಹೊಟ್ಟೆ ನೋವು ಬೆನ್ನು ನೋವಿಗೆ ಏನೂ ಮಾಡೋಕ್ಕಾಗವಲ್ದವ. ನಿಮ್ಮ ಅಮ್ಮನ ಮುಂದೆ ಹೇಳಿದ್ರೆ ನನ್ನ ಮೊಮ್ಮಗಳು ಬರಾಕುಂತಾಳೆ ಅಂತಂದು ನಾಟಕ ಮಾಡ್ತೀಯನ್ಲೇ ನೀನು ಅಂತ. ಅದಕ್ಕೆ ಯವ್ವ ನಿಮ್ಮ ಅಮ್ಮನ ಮುಂದೆ ಏನೂ ಹೇಳಿಲ್ಲವ. ರಾತ್ರಿಯಿಂದ ಈ ತ್ರಾಸನ್ನು ಈ ನರಳಾಟನ ನಾನು ಬೇಕೆ ಅನುಭವಿಸಕುಂತೀನಿ ನೋಡವ. ಅಯ್ಯೋ ಚಿಗವ್ವ, ಅಷ್ಟು ತ್ರಾಸ ಆಗುಂತೈತಂದ್ರೆ ನೀನೇನು ಬೇ ಬಾ, ಈಗಲೇ ಡಾಕ್ಟ್ರ್ ತಲೆ ಹೋಗಿ ತೋರಿಸ್ಕೊಂಬರೋಣ. ಒಂದು ಇಂಜೆಕ್ಷನ್ ಹಾಕಿ ಗುಳಿಗೆ ಕೊಟ್ರಂದ್ರೆ ಆರಾಮಾಕೈತಿ, ಬಾ. ಡಾಕ್ಟ್ರ್ ಏನೇ ಬೇಡವ. ಮುಂಚೆನ ಈ ಥರ 1-2 ಸಲ ಆದಾಗ ಡಾಕ್ಟ್ರ್ ತಲೆ ತೋರಿಸಿದ್ದೆ. ಅವರು ಗುಳಿಗೆ ಕೊಟ್ಟಾರ. ಹಿಂಗೇನಾರು ತ್ರಾಸ ಆತಂದ್ರೆ ಗುಳಿಗೆ ತೊಗೊಂಡು ಚಂದನ ತಂಗ ಮಕ್ಕರಿ ರೆಸ್ಟ್ ಮಾಡಿರಿ, ಹಿಂಗೆ ತ್ರಾಸ ಇಟ್ಕೊಂಡು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಮತ್ತು ಭಾಳ ಆಕೈತಿ ಅಂತ ಅಂತಿದ್ರು. ಏನು ಮಾಡೋದವ, ನೀ ಬರ್ತಿ ಅಂತ ಗೊತ್ತಾತಲ್ಲ, ಹಾಗಾಗಿ ಒಂದಟ್ಟಿಗೆ ಏನಾರು ಮಾಡೋಣ. ಭಾಳ ದಿನದ ಮೇಲೆ ತವ್ರ ಮನೆಗೆ ಬಂದಿದೆ ಅಂತಂದ್ರೆ ಅಡುಗೆ ಮಾಡಕ್ಕೆ ಹೊಂಟಿದ್ದೆ ನೋಡವ. ತ್ರಾಸ ತಡ್ಕೊಳಕ್ಕಾಗ್ಲಾರ್ದ ಒಂದು ಸ್ವಲ್ಪ ತಟಗೆ ಅಡ್ಡ ಬಿದ್ದು ಆಮೇಲೆ ಹೋಗಿ ಅಡುಗೆ ಮಾಡಿದ್ರೆ ಆತಂತಂದು ಬಂದೆ ನೋಡವ. ಆಯ್ತಾಗ ಒಂದು ಅರ್ಧ ತಾಸು ತಡ್ಕೊಂಬಿಡವ ಲಲಿತವ. ಒಂದು 5 ನಿಮಿಷವ ಬೆನ್ನೂರಿ ಮಕ್ಕೊಂಡೆ ಅಂದ್ರೆ ಒಂದು ಸ್ವಲ್ಪ ಅಳವಾರ ಅನಿಸ್ತೈತಿ. ಆಮೇಲೆ ಹೋಗಿ ಅಡುಗೆ ಮಾಡ್ತೀನಂತ ನಾನು, ಸರಿನಾ? ತಡ್ಕೋತೀಯವ? ಏನಿಲ್ಲ, ಇದೇ ತ್ರಾಸ್ನಾಗ ಮಾಡಿಬಿಡ್ಲವ.
ಏನು ಚಿಗವ ನೀನು ಇಷ್ಟೊಂದು ತ್ರಾಸ ಇಟ್ಕೊಂಡು ಅಡುಗೆ ಮಾಡ್ತಿದ್ದೇನೆ ನಾ ಬಂದಿ ಅಂತ ನೀನೇನು ಅಡುಗೆ ಮಾಡೋದೇನು ಬೇಡ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಡುಗೆ ಎಲ್ಲ ನಾನು ಮಾಡ್ತೀನಂತ. ನೀ ಬಾ ಮೊದಲು ಚಂದನ ತಂಗ ರೆಸ್ಟ್ ಮಾಡ್ಬಾ. ಬಾಬಿ ಮಕ್ಕೋ ಬಾಬಿ ಚಿಗವ ನೀನು ಅಡುಗೆದೆಲ್ಲ ನಾನು ನೋಡ್ಕೋತೀನಂತ ಬಾ. ಬೇಡವ, ನಾನೇನಾರ ಅಡುಗೆನ ನಿನ್ನ ಕೈಯಾಗ ಮಾಡಿಸಿದೆ ಅಂದ್ರೆ ನಿಮ್ಮಮ್ಮ ಬಂದು ನನಗೆ ಸರಿಯಾಗಿ ಕೈ ತೊಗೊಂಡ್ಬಿಡ್ತಾಳೆ. ನನ್ನ ಮೊಮ್ಮಗಳ ಕೈಯಾಗ ಅಡುಗೆ ಮಾಡಿಸಿದ್ದೇನಂತಂದು ಬೇಡವ, ಬೇಡ ಬೇಡ. ನಿಮ್ಮಮ್ಮನ ಕೈಯಾಗ ಬೈಸ್ಕೊಳಕ ನನ್ನ ಕೈಯಾಗ ಆಗಂಗಿಲ್ಲವ. ಬೇಡ ಬೇಡ, ನಾನು ಒಂದಟಿಗೆ ರೆಸ್ಟ್ ಮಾಡಿ ಮಾಡ್ತೀನಂತ. ನೀನು ಕುತ್ಕೋರಮ್ಮ. ಅಯ್ಯೋ ಚಿಗವ, ನೀ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಅಮ್ಮಗಲ್ಲ ನಾ ಹೇಳ್ತೇನಂತ, ಅಮ್ಮನ ಜೊತೆ ನಾ ಮಾತಾಡ್ತೀನಂತ. ಬಾ ನೀ ಮೊದಲು ಒಂದು ತಟಗ ಮಲ್ಕೋ ಬಾ, ಅಡುಗೆದೆಲ್ಲ ನಾನು ನೋಡ್ಕೋತೇನಂತ. ಬಾವೇ ನೀ ಬಾ ಮಲ್ಕೋ ಬಾ. ನೀನು ನಿಮ್ಮಮ್ಮ ಬಂದ್ರೆ ಚಿಗವ ಅದನ್ನೆಲ್ಲ ನಾನು ನೋಡ್ಕೋತೀನಂತ ಅಂದಿನಲ್ಲ. ಬಾ ನೀ ಮೊದಲು ಒಂದು ತಟಗ ರೆಸ್ಟ್ ಮಾಡ್ಬಾ. ಏನು ತಪ್ಪು ತಿಳ್ಕೊಬೇಡವ ಲಲಿತಾ, ನೀನು ಅಡುಗೆ ಮಾಡವ. ನಿಮ್ಮಮ್ಮ ಬಂದ್ಲಂದ್ರೆ ನಿಮ್ಮಮ್ಮನ ಮುಂದೆ ನಾನು ಮಾಡೀನಿ ಅಡುಗೆನಂತೀನಿ. ನೀನೇನು ಬೇಜಾರು ಮಾಡ್ಕೋಬೇಡವ. ನಿಮ್ಮಮ್ಮನ ಸ್ವಭಾವ ನಿನಗೆ ಗೊತ್ತಲ್ಲ. ನಾನೇನಾರ ಈಗ ಮುಕ್ಕೊಂಡೆ ಅಂದರೆ ನಿಮ್ಮಮ್ಮ ಒದ್ರಾಡ ಕುಂತು ಬಿಡ್ತಾಳವ. ಸರಿ ಆಯ್ತು ತಗೋ ಚಿಗವ. ಅಮ್ಮ ಬರೋಷ್ಟಿಗೆ ನಾನು ಲಗು ಲಗುನ ಅಡುಗೆ ಮಾಡಿ ಸರ್ಕೋತೀನಂತ. ಸರಿನಾ? ನೀ ಮಲ್ಕೋ ಬಾ. ಬಾ ಸರಿನಮ್ಮ. ಅಲ್ಲೇ ಅಡುಗೆ ಮನೆಯಾಗೆಲ್ಲ ಸಾಮಾನು ಇಟ್ಟು ನೋಡುವ. ನೀವು ಹೋಗ, ನಾನು ಅಡ್ಡಾಕೇನಂತ. ನೀವು ಹೋಗವ ಹೋಗಿ. ಮತ್ತು ನಿಮ್ಮಮ್ಮ ಬಂದ್ಲಂದ್ರೆ ಮತ್ತೆ ಸುಮ್ಮನೆ ಸಮಸ್ಯೆ ಆಕೈತಿ ಅದಕ್ಕೆ. ಸರಿ ಆಯ್ತು ಚಿಗವ, ನೀನು ಚಂದನ ತಂಗ ರೆಸ್ಟ್ ಮಾಡು, ಮಕ್ಕೊಂಡಿರ. ನಾನು ಲಗುನ ಅಮ್ಮ ಬರೋಷ್ಟಿಗೆ ಅಡುಗೆ ಮಾಡಿಬಿಡ್ತೀನಿ. ಹಾಳಾದ ದರಿದ್ರ ಪೀಡೆ ಮನೆಗೆ ಬಂದು ಒಕ್ಕರ್ಸ್ಕೊಂಡೈತಿ. ನಾನು ಈಕೆಗೆ ಅಡುಗೆ ಮಾಡಿ ಊಟಕ್ಕೆ ಬಡಿಸ್ಬೇಕಂತ. ನನಗೇನು ಕರ್ಮ ಬಂದೈತೆ ನೋಡು, ಈಕೆಗೆ ಅಡುಗೆ ಮಾಡಿ ಊಟಕ್ಕೆ ಬಡ್ಸಕ್ಕೆ. ನಮ್ಮ ಅತ್ತಿಗಂತೂ ಬುದ್ಧಿಲ್ಲ, ನನ್ನ ಗಂಡ ನನ್ನ ಮಗಗೂ ಬುದ್ಧಿಲ್ಲ. ಏಟ್ ಹೇಳಿದ್ರೂ ಆಟ ನಾನು ಯಾಕೆ ಮಾಡಲಿ? ಈಕೆ ಬಂದಾಳ 4 ದಿನ ಇರ್ತಾಳಂದ್ರೆ ಈಕೆ ಎಲ್ಲ ನಾನು ರೆಸ್ಟ್ ಮಾಡ್ತೀನಿ. ಇದನ್ನೆಲ್ಲ ಹೆಂಗೆ ಆಟ ಆಡ್ತೀನಂದ್ರೆ ಈಕೆಗೆ ಹಿಂಗೆ ನಾಟಕ ಮಾಡಿನ ಈಕೆ ತಾಲಿ ಕೆಲಸ ಮಾಡಿಸ್ಕೊತೀನಿ. ನಮ್ಮ ಅತ್ತೆ ಮುಂದೆ ನಾನು ಮಾಡಿನಂತ ಬಿಲ್ಡಪ್ ತೋರಿಸ್ತೀನಿ. ಆರಾಮಾಗಿ ರೆಸ್ಟ್ ಮಾಡಿಬಿಡ್ತೀನಿ. ಎಷ್ಟು ದಿನ ಆಗಿತ್ತು ಈ ಥರ ಮಲ್ಕೊಂಡು. ಈಗ ಹೆಂಗೋ ಬಂದಾಳಲ್ಲ ಮನೆಗೆ ಒಂದು ಆಳು, ಅಕ್ಕಿನ ಮಾಡ್ತಾಳೆ. ನಾನು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಬಂದುಬಿಡ್ಲು ದೊಡ್ಡದಾಗಿ ತವ್ರ ಮನೆ ಅಂತಂದು ಏನಂಗ ಗಂಡನ ಮನ್ಯಾಗ ಕಡ್ದು ಕಟ್ಟಿ ಹಾಕ್ಬಿಡ್ತಾಳೆ ಆಕಿ. ಅದಕ್ಕೆ ತವ್ರ ಮನೆಗೆ ಬಂದ ರೆಸ್ಟ್ ಮಾಡಕ್ಕೆ. ನಮಗೆ ಇಲ್ಲಿ ಮಾಡಕ್ಕೆ ಪುರುಸೊತ್ತಿಲ್ಲದಂಗೆ ನಮ್ಗೆ ಕೆಲಸ ಇರ್ತೈತಿ ಅಂತಂದ್ರೆ ಈಕಿನೂ ಬಂದು ಒಕ್ಕರ್ಸ್ಕೊಂಡ. ಈಕಿ ಕೆಲಸ ಬೇರೆ ಮಾಡ್ಬೇಕಂತ. ನಾನು ಯಾಕೆ ಮಾಡಲಿ ಈಕಿ ಕೆಲಸನ? ನನಗೂ ಗೊತ್ತೈತಿ ಹೆಂಗೆ ಕೆಲಸ ಮಾಡಿಸ್ಕೋಬೇಕಂತಂದು. ಯವ್ವ ಏನು ಬೇ ಅದು, ಎಷ್ಟು ಥರ ಅಡುಗೆ ಮಾಡಿಬಿ. ಏನು ಮಗಳು ಬರ್ತಾಳಂತ ಅಂದಿದ್ದಕ್ಕೆ ಇರೋಬರೋ ಅಡುಗೆನೆಲ್ಲ ಇವತ್ತ ಮಾಡಿ ಮುಗಿಸ್ಬಿಟ್ಟು ಏನು ಬೇ? ಏನವ್ವ ನೀನು ಎಷ್ಟು ದಿನ ಆದಮೇಲೆ ತವ್ರ ಮನೆ ಬಂದಿದ್ದೀ, ಮತ್ತು ನಿನಗಿಷ್ಟ ಆಗೋ ಅಡುಗೆ ಮಾಡಲಿಲ್ಲ ಅಂದರೆ ಏನು? ನೀನು ತಲೆ ಕೆಡಿಸ್ಕೋಬೇಡ. ನೀನು ಇರೋ ತನಕ ನಿನಗೆ ಏನು ತಿನ್ಬೇಕನ್ಸೈತಿ ಅದನ್ನೆಲ್ಲ ಹೇಳು, ಅದನ್ನೆಲ್ಲ ಮಾಡ್ಕೊಡ್ತೀನಂತ. ನೀ ಚಂದನ ತಂಗ ತಿಂದು ಉಂಡು ಆರಾಮಾಗಿ ರೆಸ್ಟ್ ಮಾಡಿ ಆಮೇಲೆ ಹೋಗಂತಿ ಅಂತ ಗಂಡನ ಮನೆಗೆ. ಸರಿನಾ? ಇಷ್ಟ ಅಲ್ಲ ದಿನ ಇರ್ತೀಯಲ್ಲ, ನೀ ಏನು ಕೇಳ್ತಿ ಅದನ್ನು ಮಾಡ್ಕೊಡ್ತೀನಂತ. ನೀನೇನು ತಲೆ ಕೆಡಿಸ್ಕೋಬೇಡ. ಅಲ್ಬಿ ಅಷ್ಟೊಂದು ತ್ರಾಸು ತೊಗೊಂಡು ಅಷ್ಟೊಂದು ಅಡುಗೆ ಮಾಡೋ ಅವಶ್ಯಕತೆ ಇತ್ತು ಅನ್ಬಿ. ಏನಾರು ಒಂದು ಸ್ವಲ್ಪ ಮಾಡಿರೋದು ಏನದು. ನಮ್ಮ ಮಗಳು ಬರ್ತಾ ಅಂದಿದ್ದಕ್ಕೆ ಹೋಳಿಗೆ, ಅನ್ನ, ಸಾರು, ಪಲ್ಯ, ಚಪಾತಿ, ಸಂಡಿಗೆ, ಹಪ್ಪಳ, ಮತ್ತು ಅದಷ್ಟ ಅಲ್ದ ಮತ್ತು ಪಾಯಸ ಬೇರೆ ಮಾಡಿದೆ. ಏನು ಬೇದ ಈ ನಮ್ಮನೆ ಅಡುಗೆ? ಅಯ್ಯ ಮತ್ತು ಮಗಳ ಮನೆಗೆ ಬಂದಾಗ ಮಾಡಲಾರ್ದ ಮತ್ತು ಯಾವಾಗ ಮಾಡಲಿ ನಾನು? ನೀನು ಭಾರಿ ಬಿಡು. ನೀ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೋಡಲ್ಲಿ ಹೆಂಗೆ ಬಿಟ್ಟಿದಿ. ಅಲ್ಲಂತೂ ಬರೀ ಮನ್ಯಾಗ ಆ ಕೆಲಸ ಈ ಕೆಲಸ ಅದು ಇದು ಅಂತ 3 ಹೊತ್ತು ಅದ್ರಾಗ ಇರ್ತಿದ್ದಿ. ಇಲ್ಲಾರ ಆರಾಮಾಗಿ ಚಂದ ತಂಗ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು. ಮತ್ತೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಅಯ್ಯ ನಿಮ್ಮಪ್ಪ ಇನ್ನೂ ಒಂದು 2-3 ಥರ ಏನಾರ ಮಾಡಂತಂದಿದ್ದ. ನಾನೇ ಇನ್ನ ಇಷ್ಟ ಮಾಡೀನಿ ಗೊತ್ತನ. ಅಯ್ಯೋ ದೇವ್ರಿ, ನಿಮ್ಮಪ್ಪನ ಸಂಭ್ರಮ ನೋಡ್ಬೇಕಾಗಿತ್ತು ನೀನು ಮುಂಜಾನೆ. ಒಳ್ಳೆ ಅದಿರಿ ಬಿಡ್ರಿ. ಸರಿ ಅಂದಂಗೆ ಪಾಪ ಲಲಿತಾ ಫೋನ ಹಚ್ಚಿಲ್ಲ ನೋಡ್ಬೇ. ಮುಡ್ದಾಗಿಂದ ನಾನು ಫೋನ್ ಹಚ್ಬೇಕಂದ್ರೆ ಹಚ್ಚೋದಾಗಿಲ್ಲಾಗಿತ್ತು. ಪಾಪ ಏನು ಮಾಡಕೊಂತಾಳ ಏನು? ಆಕಿದು ಊಟ ಆತ ಏನು? ಅಯ್ಯ ಹೌದಲ್ಲ. ಸರಿ, ನೀನು ಲಲಿತಾಗ ಫೋನ್ ಹಚ್ಚಿ ಮಾತಾಡ್ತೀರ ಸರಿನಾ? ನಾನು ನಿನಗೆ ಅಡುಗೆ ಸೋಪು ತರ್ತೀನಂತ ತಿನ್ನಂತೆ ಅಂತ. ಸರಿ ಆಯ್ತು ಬೇ. ಆಕಿನ ಏನು ಮಾಡಕೊಂತಾಳ ಏನು? ಊಟ ಆತ ಏನಂತಂದು ಕೇಳ್ತೀನಿ ಫೋನ್ ಹಚ್ಚಿ. ಅಯ್ಯ ಅವ್ರಮ್ಮನೂ ಅಂದಿಲ್ಲ ನಾನು ಅದು ಅಡುಗೆ ಮಾಡಿಸ್ಬೇಕು ಇದು ಅಡುಗೆ ಮಾಡಿಸ್ಬೇಕು. ನನ್ನ ಮಗಳು ಭಾಳ ದಿನದ ಮೇಲೆ ಬರಾಕುಂತ ಅಂದಿಲ್ಲ. ಅವ್ರ ಚಿಗವ ಏನು ಮಾಡಾಳ ಏನು ನೋಡು, ಕೇಳಿ ನೋಡು. ಇಲ್ಲ ಅಂದ್ರೆ ಇಲ್ಲಿಗಾರ ಕರ್ಸು, ಇಲ್ಲಾರ ಊಟ ಮಾಡ್ಕೊಂಡು ಹೋಗ್ಲಿ ಪಾಪ.
ಹ್ಞೂ ಸರಿ ಆಯ್ತು ತಗೋಬೆ, ನಾನು ಆಕೆಗೆ ಫೋನ್ ಹಚ್ತೀನಂತ. ಲಲಿತಾ ನೋಡು, ನಾನಂತೂ ಮರ್ತು ಬಿಟ್ಟೀನಿ. ಲಲಿತಾನಾರು ಫೋನ್ ಹಚ್ಬೇಕಿಲ್ಲ. ತವ್ರ ಮನೆಗೆ ಹೋದ್ಮೇಲೆ ಆ ಖುಷಿಗೆ ನನ್ನನ್ನು ಮರ್ತು ಬಿಟ್ಟಾಳಂತ ಅನಿಸ್ತೈತಿ. ಮೊದಲೇ ಲಲಿತಾಗೆ ಫೋನ್ ಹಚ್ಚಿ ಮಾತಾಡ್ಬೇಕು. ಆಕೆ ಏನೇನು ಉಣ್ಲ ಏನು ಮಾಡಾಕುಂತಾಳ ಕೇಳ್ಬೇಕು ಆಕಿನು ಪಾಪ. ಆಕಿದು ಜೋರು ಇರ್ತೈತೆ ಅಂತ ಅನಿಸ್ತೈತಿ. ಅದಕ್ಕೆ ನನಗೆ ಫೋನ್ ಹಚ್ಚಿಲ್ಲ. ಮೇಡಮ್ನವರು ಆರಾಮಾಗಿ ರೆಸ್ಟ್ ಮಾಡಾಕುಂತಿರ್ಬೋದು, ಊಟ ಗೀಟ ಮಾಡಿ. ಸೀದಾ ಅಲ್ಲಿಗೆ ಹೋಗ್ಲಾ, ಏನು ಫೋನ್ ಹಚ್ಚಿಲ್ಲ? ಇಲ್ಲ, ಫೋನ್ ಹಚ್ಚಿ ಮಾತಾಡ್ತೀನಿ. ಬೇಕಾದ್ರೆ ಸಂಜೆ ಮುಂದೆ ಹೋದ್ರಾಯ್ತು. ಅಯ್ಯೋ, ಫೋನ್ ಅಲ್ಲೇ ಊಟ ಮಾಡಾಕುಂತಿದ್ದೆ, ಅಲ್ಲೇ ಇಟ್ಟು ಬಂದಿನಲ್ಲ. ಛೇ, ಫೋನ್ ತೊಗೊಂಡು ಮೊದಲು ಫೋನ್ ಹಚ್ತೀನಿ.